ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸಿಟಿ ರವಿ ಅವರು ಬೆಳಗ್ಗೆ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡಿತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾತೃಶ್ರೀ ಚೆನ್ನಮ್ಮನವರು ನಮ್ಮನ್ನೆಲ್ಲರನ್ನೂ ಅಗಲಿದ್ದಾರೆ. ದೇವೇಗೌಡರ ಸಾರ್ವಜನಿಕ ಜೀವನಕ್ಕೆ ಶಕ್ತಿಯಾಗಿ ನಿಂತವರು ಮಾತೃಶ್ರೀ ಚೆನ್ನಮ್ಮನವರು. ದೇವೇಗೌಡರ ರಾಜಕೀಯ ಜೀವನದ ಉನ್ನತಿಗೆ ಅವರು ಶಕ್ತಿಯಾಗಿ ನಿಲ್ಲದೇ ಇದ್ದಿದ್ದರೆ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ವ್ಯಕ್ತಿ ಜನನಾಯಕನಾಗಿ ಬೆಳೆಯೋದಕ್ಕೆ, ದೇಶದ ಪ್ರಧಾನಮಂತ್ರಿ ಸ್ಥಾನದವರೆಗೂ ಏರೋದಕ್ಕೆ ಅಷ್ಟು ಸುಲಭ ಆಗ್ತಿರಲಿಲ್ಲ. ಅದಕ್ಕೆ ಶಕ್ತಿಯಾಗಿ ನಿಂತಂಥ ಬಹುಶಃ ಅವ್ರ ಕಾಲ್ಗುಣವೂ ಒಂದು ಕಾರಣ ಇರ್ಬೋದು. ಅವರ ಎಲ್ಲದಕ್ಕೂ ಒಂದು ಶಕ್ತಿಯಾಗಿ ನಿಂತಂಥ ಮಾತೃಶ್ರೀ ಚೆನ್ನಮ್ಮನವರು ಇವತ್ತು ನಮ್ಮನ್ನು ಅಗಲಿರೋದು ಅತ್ಯಂತ ದುಃಖಕರ. ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ, ಭಗವಂತ ಶಕ್ತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ಅಮ್ಮನ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ರೇವಣ್ಣವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾಯಿದ್ರು, ನಮ್ಮ ಮನೆ ದೇವತೆ ಅವರು, ನಮ್ಮ ಮನೆ ಶಕ್ತಿ ಅಮ್ಮನ ಕಳ್ಕೊಂಡ್ಬಿಟ್ಟೆ, ನಮ್ಮ ಮನೆ ದೇವತೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆ ಮಾತಿನಲ್ಲೇ ವ್ಯಕ್ತ ಆಗ್ತಿತ್ತು ಅಮ್ಮನ ಕಳ್ಕೊಂಡ ದುಃಖವನ್ನು ಅಷ್ಟು ಸುಲಭದಲ್ಲಿ ಮಾತಿನಲ್ಲಿ ಸಮಾಧಾನ ಮಾಡೋಕ್ಕಾಗಲ್ಲ ಅನ್ನೋದು ವ್ಯಕ್ತ ಆಗ್ತಿತ್ತು. ಅವರ ಅಗಲಿಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.